ವೀಕ್ಷಕರೇ, ನನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿ ಕುಟುಂಬಕ್ಕೆ ಈ ನನ್ನ ಪುಟ್ಟ ನಮಸ್ಕಾರ. ಎಲ್ಲರೂ ಕೇಳ್ತಾ ಇರ್ತೀರಾ, ನಾವು ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿದಿನ ಪ್ರತಿ ವಾರ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀವಿ. ಆದರೂ ಕೂಡ ನಮಗೆ ರಾಯರು ಒಲಿತಾ ಇಲ್ಲ. ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆ. ಯಾವುದೋ ಒಂದು ಕೆಲಸ ಮಾಡುವ ಮುನ್ನನೋ ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗೋ ಮುನ್ನ ರಾಯರನ್ನು ನೆನೆಸ್ಕೊಂಡು ಹೋದರೂ ಕೂಡ ನಮ್ಗೆ ಆ ಕೆಲಸದಲ್ಲಿ ಶುಭ ಸಿಗ್ತಾ ಇಲ್ಲ, ಯಶಸ್ಸು ಸಿಗ್ತಾ ಇಲ್ಲ. ಯಾಕೆ? ನಾವು ಮಾಡೋ ಪೂಜೆದಲ್ಲಿ ಏನು ತೊಂದರೆ ಆಗ್ತಾ ಇದೆ? ಇಲ್ಲ ನಾವು ರಾಯರನ್ನು ಪೂಜೆನೇ ಮಾಡಬಾರ್ದಾ? ರಾಯರನ್ನು ಪೂಜೆ ಮಾಡ್ತಾ ಇರೋದ್ರಿಂದನೇ ಈ ಥರ ಎಲ್ಲ ಕಷ್ಟ ಬರ್ತಾ ಇದೆಯಾ ಅಂತೇಳಿ ತುಂಬ ಜನ ಕೇಳ್ತಾ ಇರ್ತೀರ. ಇವಾಗ ನಾನು ಕೂಡ ಮೊದಲು ಪೂಜೆ ಮಾಡುವಾಗ ನನಗೂ ಎಲ್ಲದು ಪೂಜೆ ಮಾಡಿದ ತಕ್ಷಣವೇ ನನಗೂ ಕೂಡ ಒಳ್ಳೆಯದಾಗಲಿಲ್ಲ. ನನಗೂ ಕೂಡ ಕಷ್ಟಗಳು ಬರ್ತಾ ಇತ್ತು. ನಾನಾದರೆ ಯಾವತ್ತೂ ರಾಯರನ್ನು ಪೂಜೆ ಮಾಡೋದು ಮಾತ್ರ ನಿಲ್ಲಿಸಲಿಲ್ಲ. ನೀವು ಪೂಜೆ ಮಾಡ್ತಾ ಇರೋದು ರಾಯರು ನೋಡ್ತಾ ಇರ್ತಾರೆ. ಆದರೆ ನೀವು ಮಾಡೋ ಪೂಜೆಯಲ್ಲಿ ಯಾವುದೋ ಒಂದು ಕ್ರಮಗಳನ್ನು ಅನುಸರಿಸ್ತಾ ಇರ್ತೀರ. ಅದಕ್ಕೋಸ್ಕರನೇ ರಾಯರು ನಿಮ್ಗೆ ಒಲಿಯೋದು ಸ್ವಲ್ಪ ಹಂತವಾಗಿ ನಿಧಾನ ಆಗ್ತಾ ಇರತ್ತೆ. ಆದರೆ ಯಾರು ಚಿಂತಿಸುವ ಅಗತ್ಯ ಇಲ್ಲ. ಒಂದಲ್ಲ ಒಂದಿನ ರಾಯರು ಕೂಡ ನಿಮ್ಗೆ ಒಲಿತಾರೆ. ಇವಾಗ ನನಗೆ ರಾಯರು ಒಲಿದಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಎಷ್ಟೋ ಮಾಡೋ ಕೆಲಸಗಳಲ್ಲಿ ನನಗೆ ಫಲ ಸಿಕ್ಕಿದೆ. ನನಗೆ ಈ ಕೆಲಸ ಆಗೋದೇ ಇಲ್ಲ, ನನಗಿದರಿಂದ ಒಳ್ಳೇದಾಗೋದೇ ಇಲ್ಲ ಅಂತ ಹೇಳಿ ಆದರೂ ನಾನು ರಾಯರನ್ನು ಪೂಜಿಸಿ ರಾಯರನ್ನು ನಂಬ್ಕೊಂಡು ಹೋಗಿದ್ದ ಕೆಲಸದಲ್ಲಿ ನನಗೆ ಫಲ ಸಿಕ್ಕಿದೆ. ನನ್ನನ್ನು ಯಾವತ್ತೂ ರಾಯರು ಕೈ ಬಿಟ್ಟಿಲ್ಲ. ಹಾಗಂತ ಹೇಳಿ ನಾನು ರಾಯರನ್ನು ಪೂಜೆ ಶುರು ಮಾಡಿದ ತಕ್ಷಣವೇ ನನಗೆಲ್ಲ ಕೆಲಸಗಳು ಆಗಿಲ್ಲ, ಎಲ್ಲ ಸುಖನೂ ಸಿಕ್ಕಿಲ್ಲ. ನಾನು ಕೂಡ ರಾಯರನ್ನು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ನೋವು ಬಂದರೂ ರಾಯರೇ ನನಗೆ ಗತಿ ಅಂತ ನಾನು ರಾಯರನ್ನೇ ಪೂಜಿಸ್ತೇ ಬಂದೆ ಹೊರತು ಇವರಿಂದ ಏನೂ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಯಾವತ್ತೂ ರಾಯರನ್ನು ಬಿಟ್ಕೊಟ್ಟಿಲ್ಲ. ಹಾಗೆ ನಿಮ್ಗೆ ಯಾಕೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ನೀವು ರಾಯರನ್ನು ಪೂಜೆ ಮಾಡೋ ಕ್ರಮದಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ತಪ್ಪಾಗ್ತಾ ಇರತ್ತೆ. ಅದಕ್ಕೋಸ್ಕರ ರಾಯರು ಒಲಿಯೋದು ನಿಮಗೆ ಚೂರು ತಡ ಆಗ್ತಿದೆ ಅಷ್ಟೆ. ನಾನು ಕೂಡ ಮೊದಲು ಈ ತಪ್ಪುಗಳನ್ನು ಮಾಡಿದ್ದೀನಿ. ಕೊನೆಗೆ ನಾನು ಕೂಡ ಯೂಟ್ಯೂಬನ್ನ ನೋಡ್ತಾ ಇದ್ದೆ. ಇಲ್ಲ ಯಾವುದಾದ್ರೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದಾಗ ಅಲ್ಲಿನ ಗುರುಗಳು ಯಾರಿರ್ತಾರೆ, ಜ್ಯೋತಿಷ್ಯರು ಯಾರಿರ್ತಾರೆ, ಅವ್ರ ಹತ್ರ ತಿಳ್ಕೊತಿದ್ದೆ. ಹಾಗೆ ರಾಯರ ಪುಸ್ತಕಗಳನ್ನು ಓದ್ತಾ ಇದ್ದೆ, ಹೇಗೆ ರಾಯರನ್ನು ಪೂಜಿಸೋದು ಅಂಥೇಳಿ. ಹಾಗೆ ಹಂತವಾಗಿ ನಾನು ಕೂಡ ತಿಳ್ಕೊತಾ ಬಂದೆ ರಾಯರನ್ನು ಪೂಜೆ ಮಾಡುವ ಕ್ರಮ ಏನು ಅಂಥೇಳಿ. ನೀವು ಅಷ್ಟೇ ಚಿಂತೆ ಮಾಡಬೇಡಿ. ನೀವು ಕೂಡ ಇದೇ ರೀತಿಯಲ್ಲಿ ಪೂಜೆ ಮಾಡ್ತಾ ಬನ್ನಿ. ನಿಮಗೆ ಕೂಡ ರಾಯರು ಒಂದಲ್ಲ ಒಂದಿನ ಒಲಿತಾರೆ. ನಿಮ್ಮದು ಕೂಡ ಕಷ್ಟಗಳೆಲ್ಲ ಮಾಯವಾಗಿ ನೀವು ಕೂಡ ಖುಷಿಯಾಗಿ ಇರ್ತೀರ. ಅದು ರಾಯರನ್ನು ನಂಬಿದ ಕುಟುಂಬಕ್ಕೆ ರಾಯರು ಯಾವತ್ತೂ ಕೈ ಬಿಡೋದೇ ಇಲ್ಲ. ಇನ್ನು ನೀವು ಏನು ರಾಯರ ಪೂಜೆಯಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅಂದರೆ, ರಾಯರಿಗೆ ನಾವು ಯಾವತ್ತೂ ಅರಿಶಿಣ ಕುಂಕುಮ ಹಚ್ಚಬಾರ್ದು. ನಾವು ಶ್ರೀಗಂಧ ಏನಿದೆ ಅದನ್ನು ತೇದಾಗ ಏನು ಶ್ರೀಗಂಧ ಬರುತ್ತೆ ಅದನ್ನು ಮಾತ್ರ ನಾವು ರಾಯರಿಗೆ ಹಚ್ಚಬೇಕು. ಹಾಗೆ ರಾಯರಿಗೆ ತುಳಸಿ ಎಲೆ, ಅದು ರಾಯರಿಗೆ ತುಂಬ ಇಷ್ಟವಾದಂಥದ್ದು. ವಿಷ್ಣುವಿಗೆ ಇಷ್ಟವಾದದ್ದು ತುಳಸಿ ಎಲೆ. ಹಾಗೆ ಅದು ರಾಯರಿಗೆ ಕೂಡ ಇಷ್ಟ. ನಾವು ರಾಯರಿಗೆ ತುಳಸಿ ಮಾಲೆ ಅಥವಾ ತುಳಸಿ ಎಲೆನ ಬಳಸಬೇಕು. ಇನ್ನು ರಾಯರಿಗೆ ಕರ್ಪೂರ ಹಚ್ಚೋದಾಗಲಿ ಊದಿನ ಕಡ್ಡಿಯಲ್ಲಿ ಪೂಜೆ ಮಾಡೋದಾಗಲಿ ಮಾಡಬಾರ್ದು. ರಾಯರಿಗೆ ನಾವು ಭಕ್ತಿಯಿಂದ ನಮ್ಮ ಕೈಯಲ್ಲಿ ಆದರೆ ತುಪ್ಪದ ದೀಪ, 2 ತುಪ್ಪದ ದೀಪ ರಾಯರ ಕಡೆಗೆ ಮುಖ ಮಾಡಿ ಹಚ್ಚಬೇಕು. ಅಥವಾ ನೀವು ಯಾವ ದೀಪದ ಎಣ್ಣೆ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಹಾಗೆ ನಾವು ಭಕ್ತಿಯಿಂದ ರಾಯರ ಮಂತ್ರ ನಿಮಗೆ ಎಷ್ಟು ಸಾಧ್ಯನೋ, ಒಂದು ಅರ್ಧ ಗಂಟೆ ನಿಮಗೆ ಟೈಮ್ ಇದೆ ಪೂಜೆ ಮಾಡೋದಕ್ಕೆ ಅಂತ ಅಂದರೆ ನೀವು ಅರ್ಧ ಗಂಟೆಯಲ್ಲಿ ರಾಯರಿಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಈ ಒಂದು ಮಂತ್ರವನ್ನು ಜಪಿಸಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು ನೀವು 3 ಸಾರಿ ಆದರೂ ಜಪಿಸ್ಬೋದು, 5 ಸಾರಿ ಆದರೂ ಜಪಿಸ್ಬೋದು, 21 ಸಾರಿ ಆದರೂ ಜಪಿಸ್ಬೋದು, 108 ಬಾರಿ ಆದರೂ ಜಪಿಸ್ಬೋದು. ನಿಮಗೆ ಟೈಮ್ ಇದ್ದರೆ ನೀವು ಎಷ್ಟು ಸಾರಿ ಬೇಕಾದರೂ ಈ ಒಂದು ಮಂತ್ರವನ್ನು ಜಪಿಸಿ. ನಿಮ್ಮ ಒಂದು ಕಷ್ಟ ಏನಿದೆ, ನಿಮ್ಮ ಒಂದು ನೋವು ಏನಿದೆ, ಯಾವ ಕೆಲಸದಲ್ಲಿ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ, ಯಾವ ಕಷ್ಟ ಅರ್ಧಕ್ಕೆ ನಿಂತು ಹೋಗಿದೆ, ಇಲ್ಲ ಇನ್ಯಾವ ಕಷ್ಟದ ನಿಮಗೆ ಪರಿಹಾರ ಆಗಬೇಕು, ನನಗೆ ಉದ್ಯೋಗ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಇಲ್ಲ ನನ್ನ ಮಕ್ಕಳಿಗೆ ಏನೋ ಸಮಸ್ಯೆ ಇದೆ, ನನ್ನ ಅಪ್ಪ ಅಮ್ಮಂಗೆ ಏನೋ ಸಮಸ್ಯೆ, ಏನೇ ಕಷ್ಟ ಇದ್ರೂ ಕೂಡ ಅದನ್ನು ರಾಯರ ಬಳಿ ನೀವು ಹೇಳ್ಕೊಳ್ಳಿ.
ನೀವು ಕೇಳ್ಬೋದು, ಎಲ್ಲ ದೇವರಿಗೂ ನಾವು ಅರಿಶಿನ ಕುಂಕುಮ ಹಚ್ತೀವಿ, ಕರ್ಪೂರದ ಆರತಿ ಬೆಳಗ್ತೀವಿ, ಹಾಗೆ ಊದಿನ ಕಡ್ಡಿ ಬೆಳಗ್ತೀವಿ ಅಂತ ಕೇಳ್ಬೋದು. ಆದರೆ ರಾಯರು ಅವ್ರ ಜೀವನದಲ್ಲಿ ಎಲ್ಲವನ್ನು ತ್ಯಜಿಸಿ ಹೋದಂಥವರು. ಹಾಗೆ ಎಲ್ಲವನ್ನು ತ್ಯಜಿಸಿ ಬೃಂದಾವನ ಸೇರಿದವರಿಗೆ ಈ ಆಡಂಬರದ ಪೂಜೆ ಮೇಲೆ ಯಾವುದೇ ಕೂಡ ಮೋಹ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಏನಿದೆ, ತುಳಸಿ ಹಾರ ಹಾಗೂ ಎಣ್ಣೆಲಿ ದೀಪ ಹಚ್ಚಿ ಶ್ರದ್ಧೆ ಮತ್ತು ಭಕ್ತಿಯಿಂದ ರಾಯರನ್ನ ಪೂಜಿಸ್ತಾ ಬನ್ನಿ. ನಿಮಗೂ ಕೂಡ ರಾಯರು ಒಲಿತಾರೆ. ಇನ್ನು ರಾಯರು ಪೂಜೆ ಮಾಡುವಂಥವ್ರು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆ ಮಾಡಿ. ಹಾಗೆ ಇನ್ನು ರಾಯರನ್ನು ಸಾಧ್ಯವಾದರೆ ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ಇಲ್ಲ ನನಗೆ ಪ್ರತಿದಿನ ಪೂಜೆ ಮಾಡೋಕ್ಕಾಗಲ್ಲ, ಕೆಲಸದ ಅಡೆತಡೆ ಇದೆ ಅಂತ ಅನ್ನೋರು ಗುರುವಾರ ದಿನ ನೀವು ಪೂಜೆ ಮಾಡ್ಬೋದು. ರಾಯರ ವಾರ ಗುರುವಾರ ದಿನ ನೀವು ಪೂಜೆ ಮಾಡ್ತಾ ಬರ್ಬೋದು. ಇನ್ನು ಗುರುವಾರ ನೀವು ಸಾಧ್ಯವಾದರೆ ಉಪವಾಸ ಇರ್ಬೋದು. ಹಾಲು ಮತ್ತು ಹಣ್ಣು ತಿನ್ಕೊಂಡು ಕೂಡ ನೀವು ಉಪವಾಸ ಮಾಡ್ಬೋದು. ಇಲ್ಲ ಊಟ ಮಾಡ್ತೀನಿ ಅನ್ನೋರು ಕೂಡ ನೀವು ಮಾಡ್ಬೋದು. ಆದರೆ ಮಾಂಸಾಹಾರ ಸೇವಿಸಬೇಡಿ. ಆ ದಿನ ಬೇರೆಯವ್ರ ಮನೆಯಲ್ಲಿ ಊಟ ಮಾಡಬೇಡಿ. ಇನ್ನು ಬೇರೆಯವರ ಎಂಜಲು ಸೇವಿಸೋದಾಗಲಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ ಊಟ ಸೇವಿಸೋದಾಗಲಿ, ಅಥವಾ ಮದ್ಯಪಾನ ಮಾಡುವುದಾಗಲಿ, ಗುಟುಕ ಹಾಕೋದಾಗಲಿ ಈ ರೀತಿ ಕೆಲಸವನ್ನು ಮಾಡಬೇಡಿ. ಸಾಧ್ಯವಾದರೆ ಆ ದಿನ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ರಾಘವೇಂದ್ರ ಸ್ವಾಮಿಗಳ ಮಠ ಅಥವಾ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ರಾಯರಿಗೆ ಕೈ ಮುಗಿದು ಬನ್ನಿ. ಇನ್ನು ವರ್ಷಕ್ಕೊಮ್ಮೆ ಆದರೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯಕ್ಕೆ ಒಂದು ಬಾರಿ ಹೋಗಿ ಬನ್ನಿ. ಇನ್ನು ರಾಯರನ್ನ ಎಷ್ಟೇ ಕಷ್ಟ ಬಂದರೂ ನೀವು ಬಿಟ್ಕೊಡ್ಬಾರ್ದು. ರಾಯರು ಒಲಿಯೋ ಮುಂಚೆ ನಿಮಗೆ ಒಂದಿಷ್ಟು ಕಷ್ಟಗಳನ್ನು ಕೊಟ್ಟು ನೋಡ್ತಾರೆ. ಇವರು ನನ್ನ ಬಿಟ್ಟು ಹೋಗ್ತಾರಾ ಅಥವಾ ನನ್ನನ್ನೇ ಪೂಜೆ ಮಾಡ್ತಾರಾ ಅಂತೇಳಿ. ನಾನು ಪ್ರತಿಯೊಬ್ಬರನ್ನು ನೋಡಿದ್ದೀನಿ, ರಾಯರು ಒಲಿಯೋ ಮುನ್ನ ಅವ್ರಿಗೆ ಕಷ್ಟ ಕೊಟ್ಟೇ ಕೊಡ್ತಾರೆ. ನೀವೆಂಥ ಸಮಯದಲ್ಲೂ ಕೂಡ ರಾಯರನ್ನು ಬಿಟ್ಟು ಕೊಡದೇ ಇದ್ದರೆ ರಾಯರು ನಿಮಗೆ ತಡವಾದರೂ ಕೂಡ ರಾಯರು ಒಲಿತಾರೆ. ನಿಮ್ಮ ಜೀವನದಲ್ಲೂ ಕೂಡ ಎಲ್ಲರ ಥರ ಸಂತೋಷ ಸಂಭ್ರಮ ನಿಮ್ಮ ಜೀವನದಲ್ಲೂ ಕೂಡ ಬಂದೇ ಬರುತ್ತೆ. ಯಾರು ಚಿಂತಿಸಬೇಡಿ, ನಿಮಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.